ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಪ್ರತಿನಿಧಿಗಳ ಜೊತೆ ಕೇಂದ್ರ ಸಚಿವರು ಸಭೆಯನ್ನ ಮಾಡುತ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಕಳೆದ 1 ಗಂಟೆಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಸಚಿವರು ಮಾಡ್ತಾ ಇದ್ದಾರೆ. ಇಲ್ಲಿ ಸಿಜೆಪಿ ಜೊತೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕೆಲವೊಂದು ಮಹತ್ವದ ಬೆಳವಣಿಗೆ ಕುರಿತು. ಈ ಸಭೆಯಲ್ಲಿ ಕೇಂದ್ರ ಸಚಿವರಿಗೆ ಇಲ್ಲಿ ಸಿಜೆಪಿ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಕೆ ಮಾಡಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದ ಅಭಿಜಿತ್ ದೀಪ್ಗೆ ಇವರ ಸಮ್ಮುಖದಲ್ಲಿ ಪ್ರತಿನಿಧಿಗಳ ಜೊತೆ ಕೇಂದ್ರ ಸಚಿವರು ಸಭೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ 1 ಗಂಟೆಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತದ್ದು. ಇಲ್ಲಿ ಸಿಜೆಪಿ ಜೊತೆ ಚರ್ಚಿಸಿ ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಒಂದು ಮಾತುಕತೆಗೆ ಬರಲಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಸಚಿವರಿಗೆ ಸಿಜೆಪಿ ಬಹಳ ಮಹತ್ವದ ಬೇಡಿಕೆಗಳ ಮನವಿಯ ಪತ್ರವನ್ನ ಸಲ್ಲಿಕೆ ಮಾಡಿದೆಯಂತೆ. ಸಿಜೆಪಿ ವಕ್ತಾರ ಸೌರವ್ ಅಶುತೋಷ್ ರಂಕಾರಿಂದ ಈ ಮನವಿ ಪತ್ರ ಮಾಡಲಾಗಿರುವಂತದ್ದು. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಈ ಮೀಟಿಂಗ್ ಆಗ್ತಾ ಇದೆ. ಸಿಜೆಪಿ ಮುಂದೆ ಏನ್ ಮಾಡುತ್ತೆ ಅನ್ನೋದೇ ಈಗ ಬಹಳ ಕುತೂಹಲ ಮೂಡಿಸಿರುವಂತದ್ದು. ನೋಡಿ, ಬಹಳ ಜನಸಂಖ್ಯೆ ಇಲ್ಲದ ಈಗೀಗ ತಾನೇ ಹುಟ್ಟಿಕೊಂಡಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ, ಅಭಿಜಿತ್ ದೀಪ್ಗೆ ಕಟ್ಟಿರುವಂತಹ ಈ ಕಾಕ್ರೋಚ್ ಜನತಾ ಪಾರ್ಟಿ, ಅದೂ ಕೂಡ ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜ್ ಮಾತಾಡುವಂತ ಸಂದರ್ಭದಲ್ಲಿ ಕಾಕ್ರೋಚ್ ಅಂತ ಹೆಸರು ಹೇಳಿ ಉಲ್ಲೇಖ ಆಗಿರುವಂತಹ ಶಬ್ದದಿಂದ ಹುಟ್ಟುಕೊಂಡಿರುವಂತಹ ಪಾರ್ಟಿಗೆ ಇಡೀ ದೇಶ ನಲಗುತ್ತೆ, ಇಡೀ ದೇಶದ ವಿದ್ಯಾರ್ಥಿಗಳು ಪೋಷಕರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ರೆ ಆ ಪಾರ್ಟಿಯ ಒಂದು ಮಾನದಂಡಗಳು ಎಷ್ಟು ಇಂಪಾರ್ಟೆನ್ಸ್ ಆಗಿದೆ, ಎಷ್ಟು ಮಹತ್ವ ಪಡೆದುಕೊಂಡಿದೆ ಅನ್ನೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಗೆ ಸಾಕ್ಷಿ ಅಂತ ಹೇಳ್ಬೋದು. ಈಗ ಇವರ ಜೊತೆಗೆ ಸುದೀರ್ಘವಾಗಿ 3-4 ದಿನಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಗೆ ದೆಹಲಿಯ ಜಂತರ್ ಮಂತರನ್ನ ಕೆಂಡಾಮಂಡಲರಾಗಿ ರಣರಂಗವಾಗಿ ಮಾರ್ಪಡಿರುವಂತಹ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಹೋರಾಟ ಪ್ರತಿಭಟನೆ ಏನ್ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಅವರ ಬೇಡಿಕೆ ಈಡೇರ್ತಾ ಇದೆ ಅಂತ ಹೇಳಬಹುದು. ಈಡೇರ್ತಾ ಇದೆ. ಯಾಕಂತಂದ್ರೆ ಅವರು ಹೇಳ್ದಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ಬರಬೇಕು, ಮಾತಾಡಬೇಕು. ಮತ್ತೊಂದು ಕಡೆಗೆ ಇವರು ಯಾರು ನಮ್ಮ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅದೊಂದು ಆಗಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ಮುರಿದಿದ್ದಾರೆ, ಮಾತನಾಡಿದ್ದಾರೆ. ಈಗ ಕೇಂದ್ರ ಸಚಿವ ಇಲ್ಲಿ ಜೆಪಿ ನಡ್ಡಾ ಅವರು ಮುಂದೆ ಬಂದಿದ್ದಾರೆ. ಅವರ ಜೊತೆಗೆ ಸುದೀರ್ಘವಾಗಿ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಸೊ ಈಗ ಕಾಕ್ರೋಚ್ ಜನತಾ ಪಾರ್ಟಿ ನುಡಿದಂತೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೆ. ಈಗ ಕೇಂದ್ರ ಸಚಿವರು ಕೂಡ ಮುಂದೆ ಬಂದಿದ್ದಾರೆ. 1 ಗಂಟೆಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ನಲ್ಲಿ ಯಾವ್ಯಾವ ಅಂಶದ ಬಗ್ಗೆ ಮಾತನಾಡ್ತಿರ್ಬೋದು? ಅವರ ಮೊದಲ ಅಜೆಂಡಾ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು, ಕೊಡೋ ತನಕ ಸಿಜೆಪಿ ಬಿಡಲ್ಲ ಎಂಬ ಹಠ ಹಿಡಿದಿರುವಂತದ್ದು. ಇದು ಅವರ ಮೊದಲ ಅಸ್ತ್ರ. ಅವರು ಇಟ್ಟಿರುವಂತಹ ಅಷ್ಟು ಮನವಿ ಪತ್ರಗಳಲ್ಲಿ ಮೊದಲ ಮಾನದಂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮತ್ತೊಂದು ಕಡೆಗೆ ಅಮಿತ್ ಶಾ ಆಗಿರ್ಬೋದು, ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಷ್ಟು ವಿದ್ಯಾರ್ಥಿಗಳಿಗೆ ಕ್ಷಮೆಯನ್ನ ಕೇಳಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಿರುವವರ ವಿರುದ್ಧ ಕ್ರಮ ಆಗಬೇಕು, ಅವರನ್ನ ಕೆಲಸದಿಂದ ತೆಗೆದುಹಾಕಬೇಕು. ಇಷ್ಟು ಆಯಾಮದಲ್ಲಿ ಸಿಜೆಪಿ 3 ಮಹತ್ವದ ಆಯಾಮಗಳನ್ನ ಇಟ್ಕೊಂಡು ಮನವಿ ಪತ್ರ ಸಲ್ಲಿಸಿದೆ ಅಂತ ಹೇಳಲಾಗುತ್ತೆ. ಈಗ ಜೆಪಿ ನಡ್ಡಾ ಅವರು ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗುತ್ತಾ, ಕೊಡಿಸುವಲ್ಲಿ ಜೆಪಿ ನಡ್ಡಾ ಪಾತ್ರ ಇರುತ್ತಾ, ಅಥವಾ ಕೊಡೋ ತನಕ ಸಿಜೆಪಿ ನಾವು ಹಠ ಬಿಡಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರಲ್ಲ, ಇದು ಮುಂದುವರಿಯುತ್ತಾ? ಇದು ಬಹಳ ಮಹತ್ವದ ಒಂದು ಮೀಟಿಂಗ್. ಕುತೂಹಲ ಕೆರಳಿಸಿರುವಂತದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಮುಂದೆ ಏನ್ ಮಾಡುತ್ತೆ? ಜೆಪಿ ನಡ್ಡಾ ಅವರು ಅವರ ಅಷ್ಟು ಬೇಡಿಕೆಗಳನ್ನ ಈಡೇರಿಸ್ತಾರ? ಈ ಒಂದು ಪ್ರತಿಭಟನೆ ಇಲ್ಲಿಗೆ ನಿಲ್ಲುತ್ತಾ? ನಾಳೆ ಮತ್ತೆ ಯಾವ ತರದ ದೆಹಲಿ ರಣರಂಗವಾಗಿ ಮಾರ್ಪಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.